ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಮಟ್ಟದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಕಾರ್ಯಕ್ರಮ ಮಾಡಿದ ಯಶಸ್ವಿ ಮಟ್ಟದಲ್ಲಿ ನಡೆಸಿದ್ದೀರಾ. ನೂತನವಾಗಿ ಕೆ ಹರಿಪ್ರಸಾದ್ ಅವರು ಸಾರಥ್ಯ ವಹಿಸಿದ್ದಾರೆ. ಕೆ ಹರಿಪ್ರಸಾದ್ ಅವ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸರ್, ಇದೇ ಕ್ವಶನ್ ಮೊನ್ನೆ ಕೇಳಿದಿರ ಕೆಪಿಸಿಸಿ ಹತ್ರ. ನಮ್ಮ ಕೆ ಹರಿಪ್ರಸಾದ್ ಸಾಹೇಬರು ಮೂಲತಃವಾಗಿ ಸೇವಾದಳ, NSY, ಯೂತ್ ಕಾಂಗ್ರೆಸ್ ಇಂದ ಬಂದಿದ್ದಾರೆ. ಅವರಿಗೆ ಸಂಘಟನೆ ಮಾಡೋ ಸಾರಥ್ಯ ಕೊಟ್ಟಿದ್ದೇವೆ. ನಮ್ಮ ಪಕ್ಷ ಸಂಘಟನೆ ಮಾಡುವಂತ ಒಂದು ಸಾರಥ್ಯಕ್ಕೆ ಅವ್ರು ವಹಿಸ್ಕೊಟ್ಟಿದ್ದಾರೆ. ಎಲ್ಲಾ ರೀತಿಯಲ್ಲೂ ನಮ್ಮ ಕೆ ಹರಿಪ್ರಸಾದ್ ಸಾಹೇಬರು ಪಕ್ಷನ ಸಂಘಟನೆ ಮಾಡ್ತಾರೆ. ಅದರ್ಥ ಬೂತ್ ಇಂದ ಹಿಡಿದು, ತಾಲೂಕಿಂದ ಹಿಡಿದು, ಡಿಸ್ಟಿಕ್ ಇಂದ ಹಿಡಿದು ಪ್ರತಿ ಹೋಬಳಿಗಳಿಂದನೂ ಹಿಡಿದು ನಮ್ಮ ಪಕ್ಷನ ಸಂಘಟನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರನ್ನ ಎಲ್ಲಾರನ್ನೂ ಜೊತೆಗೂಡಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬಯಸ್ತೇನೆ. ಮತ್ತೆ ಇನ್ನೊಂದೇನಂದ್ರೆ, ಅವರಿಗೆ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಸ್ಟೂಡೆಂಟ್ ಯೂನಿಯನ್ ಮತ್ತೆ ಸೇವಾದಳ, ಅದ್ರ ಜೊತೆಗೆ ಯೂತ್ ಕಾಂಗ್ರೆಸ್ ಇಂದ ಅವಾಗಿಂದ ಇರ್ತಕ್ಕಂಥ ಅವರಿಗೆ ಸಂಘಟನೆ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇವತ್ತು ನಮ್ಮ ಪಕ್ಷಕ್ಕೆ ಬೇಕಾಗಿದೆ. ಮತ್ತೆ ಒಳ್ಳೆ ನಾಯಕತ್ವ ಅಂತ ಹೇಳ್ಬೋದು ಅವ್ರ ಬಗ್ಗೆ. ಸರ್, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಯಂಗ್ಸ್ಟರ್ಸ್, ಯುವಕರು, ಹೆಣ್ಮಕ್ಳು, ಗಂಡ್ಮಕ್ಳು ಬಹಳಷ್ಟು ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಯುವಕರಾಗಿರೋದಕ್ಕೆ ಯುವ ಜನತೆಗೆ ಏನ್ ಹೇಳ್ತೀರಾ? ಸರ್, ಯುವಕರು ಮತ್ತು ಯುವತಿಯರು ಬಹಳಷ್ಟು ಜನ ಸೇರ್ಪಡೆ ಆಗ್ತಿರೋದು ಈ ಮೂಲ ಕಾರಣ ಏನಂದ್ರೆ, ಈ ಪಕ್ಷದ ಸಿದ್ಧಾಂತಗಳು ಮತ್ತು ಅವ್ರು ಚೆನ್ನಾಗಿ ನಾಲೆಡ್ಜ್ ಇರ್ತದೆ, ಅವ್ರು ಚೆನ್ನಾಗಿ ಓದ್ಕೊಂಡಿರ್ತಾರೆ. ಸರ್, ನಾನು ತಿಳ್ಕೊಂಡಿರೋ ಪ್ರಕಾರ ಚೆನ್ನಾಗಿ ಈ ದೇಶದ ಇತಿಹಾಸ ಮತ್ತು ರಾಷ್ಟ್ರ ಭಕ್ತಿ ಒಳ್ಳೆ ಇರ್ತಕ್ಕಂಥವ್ರು ಡೆಫಿನೆಟ್ಲಿ ಈ ಪಕ್ಷಕ್ಕೆ ಬಂದು ಸೇರ್ತಾರೆ. ಇತಿಹಾಸ ಗೊತ್ತಿಲ್ದಿದ್ದರು ಈ ಪಕ್ಷಕ್ಕೆ ಸೇರಲ್ಲ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ತಿಳ್ಕೊಂಡು ಎಲ್ಲ ಯುವಕರು ಯುವತಿಯರು ಈ ಪಕ್ಷಕ್ಕೆ ಬಂದು ಸೇರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 2.5 ವರ್ಷ 3 ವರ್ಷ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಸಾಹೇಬರು ಜನಪ್ರಿಯ ನಾಯಕರು. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಅವರು ಜನಪ್ರಿಯ ನಾಯಕರು. ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಅವರ ಒಂದು ಪಾಪ್ಯುಲಾರಿಟಿ ಕಮ್ಮಿ ಆಗಿಲ್ಲ. ಬೆಸ್ಟ್ ಎಕ್ಸಾಂಪಲ್ ನೋಡಿದ್ರಲ್ಲ ನೀವೇ ಅಲ್ಲಿ. ಹಾಗಾಗಿ ಅವರ ಆಡಳಿತ, ಅವರ ಯೋಜನೆಗಳು, ಅವರ ಆಲೋಚನೆಗಳು, ಅವರ ಸಿದ್ಧಾಂತಗಳು ಮತ್ತು ಅವರ ತತ್ವಗಳು ನಮ್ಮ ಪಕ್ಷದ ಜೊತೆಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು, ಸದಾ ನಮ್ಮ ಜೊತೆಗೆ ಇರ್ತವೆ ಅಂತ ಬಯಸ್ತೇನೆ ನಾನು. ಸರ್, 5 ಗ್ಯಾರಂಟಿ ಸಕ್ಸಸ್ ಮಾಡಿರಲ್ಲ, ಅದ್ರ ಬಗ್ಗೆ ಯಾವ್ದು ಹೇಳ್ತೀರಾ? ಸರ್, ನಮ್ಮ 5 ಗ್ಯಾರಂಟಿಗಳ ನಮ್ಮ ಕೆ ಸಾಹೇಬರು ಯಾವ ಕಾರಣಕ್ಕೂ ನಾವು ನಿಲ್ಸಲ್ಲ, ಅದನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ವಿರೋಧ ಪಕ್ಷದವರು ಕೆ ಸಾಹೇಬರು ಬಂದ್ಮೇಲೆ 5 ಗ್ಯಾರಂಟಿಗಳ ನಿಲ್ಲಿಸ್ತಾರೆ ಅಂತ ಹೇಳಿದ್ರು. ನಮ್ಮ ಕೆ ಸಾಹೇಬರು ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ, ಯಾವ ಕಾರಣಕ್ಕೂ ನಾವು 5 ಗ್ಯಾರಂಟಿಗಳ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಆ 5 ಗ್ಯಾರಂಟಿಗಳು, ಸರ್, ನಾನು ಹಳ್ಳಿ ಹುಡುಗ, ಆಕ್ಚುಲಿ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಕ್ಕಂಥ ಹುಡುಗ. 5 ಗ್ಯಾರಂಟಿಗಳು ಸಿಟಿಯಲ್ಲಿ ಇದ್ದವ್ರಿಗೆ ಅಷ್ಟು ಇಂಪ್ಯಾಕ್ಟ್ ಮಾಡಿದಿಲ್ಲ, ನನ್ಗೆ ಗೊತ್ತಿಲ್ಲ. ಬಟ್ 100ಕ್ಕೆ 100% ಹೇಳುವಲ್ಲೇ ಹಳ್ಳಿ ಕಡೆ ಹೋಗಿ ಒಂದು ಕೇಳಿ ಎಲ್ಲರೊಂದು ಜನಗಳ ಡೆಫಿನೆಟ್ಲಿ ಅವರಿಗೆ ಪ್ರತಿ ಮನೆ ಬಾಗಿಲಿಗೆ ತಲುಪಿದೆ. ಮತ್ತೆ ಇನ್ನೊಂದು, ಇವತ್ತು ಯಾವಾಗ ಬರುತ್ತೆ 2,000 ಅಥವಾ ಬೇರೆ ರೇಷನ್ ಅದಾಗ್ಲಿ ಇದಾಗ್ಲಿ ಬಸ್ ಆಗ್ಲಿ ವೇಟ್ ಮಾಡ್ತಾರೆ. ಯಾಕೆಂದ್ರೆ ಇನ್ನು ಅಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಸರ್ ಯೋಜನೆಗಳು, ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ತಲುಪಿದೆ. ಸರ್, ನನ್ನ ಹೆಸರು ಪಾರ್ಥಸಾರಥಿ DV. ನಾನು ಚಿತ್ರದುರ್ಗ ಯೂತ್ ಕಾಂಗ್ರೆಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ.